ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಿ. ಮೊದಲು ನಾನು ಜಿಯೋಪೊಲಿಟಿಕಲ್ ವೀಡಿಯೋಸ್ ಮಾಡ್ತಿದ್ದೆ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಆದರೆ ಕೆಲವು ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಟ್ರೆಂಡಿಂಗ್ ಟಾಪಿಕ್ ಏನಿರುತ್ತೋ ಅದ್ರ ಬಗ್ಗೆ ಒಂದು ವೀಡಿಯೋ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಅನ್ನೋದು ಮತ್ತೆ ಶುರುವಾಗಿದೆ. ಯಾವಾಗ ನಾನು ರೋಸ್ಟ್ ಮಾಡ್ತಿದ್ನೋ ಅವಾಗ ಸ್ವಲ್ಪ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಅನ್ನೋದು ನಿಂತಿತ್ತು. ಆದರೆ ಈಗ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದಾರೋ ಅವರೆಲ್ಲ ಕೂಡ ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗಿದ್ರೆ ಒಂದು ಕಡೆ ನೋಡಿದ್ರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದು ಲೀಗಲ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಅದೇ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿರೋರನ್ನ ತೆಲಂಗಾಣ ಮತ್ತು ಕೆಲವೊಂದು ಸ್ಟೇಟ್ಸಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ. ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಂದರೆ, ಯಾರು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೋ ಅವರ ಅಕೌಂಟನ್ನು ಸಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಅವರನ್ನು ಅರೆಸ್ಟ್ ಕೂಡ ಮಾಡ್ಬೋದು. ಹಾಗಿದ್ರೆ ಲೀಗಲ್ ಯಾವುದು, ಇಲ್ಲೀಗಲ್ ಯಾವುದು, ನಮ್ಮ ಕನ್ನಡದಲ್ಲಿ ಯಾರ್ಯಾರು ಅರೆಸ್ಟ್ ಆಗ್ತಾರೆ, ಯಾರ್ಯಾರು ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಆಂಧ್ರದಿಂದ ಶುರು ಮಾಡೋಣ. ಸೊ ಆಂಧ್ರದಲ್ಲಿ ಏನಾಗುತ್ತಪ್ಪ ಅಂದರೆ, ನಾರ್ಮಲಾಗಿ ಅಲ್ಲಿ ಪರ ವಿರೋಧ ಯಾವತ್ತೂ ಇದ್ದಿದ್ದೆ, ನಾ ಅನ್ವೇಷಣ ಅಂತ ಇದ್ದಾರೆ. ಇವಾಗ ನಮ್ಮ ಕನ್ನಡದಲ್ಲಿ ಯಾವ ರೀತಿ ಡಾಕ್ಟರ್ ಬ್ರೋನೋ, ಅದೇ ರೀತಿ ಆಂಧ್ರದಲ್ಲಿ ನಾ ಅನ್ವೇಷಣ ಅಂತ ಅವರು ವರ್ಲ್ಡ್ ಟೂರನ್ನು ಮಾಡ್ತಿರ್ತಾರೆ. ಸೊ ಅವರು ಈ ಬೆಟ್ಟಿಂಗ್ ಆ್ಯಪ್ಸ್ ವಿರುದ್ಧ ಪದೇ ಪದೇ ಧ್ವನಿಯನ್ನು ಎತ್ತಿರ್ತಾರೆ. ಆದರೆ ಅಲ್ಲಿ ಏನು ಈ ಬೆಟ್ಟಿಂಗ್ ಆ್ಯಪ್ ಮೂಲಕ ಹಲವಾರು ಜನ ಸಾವಿನ ಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಪೊಲೀಸರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಹಿಂದೆ ತುಂಬ ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ 5 ರಿಂದ 10 ವರ್ಷದವರೆಗೂ ಕೂಡ ಜೈಲೊಂದು ಬಿದ್ದಿದೆ. ತುಂಬ ಜನ ಇದ್ದಾರೆ. ಸೊ ತೆಲುಗು ಫಾಲೋ ಅಪ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ನಾನು ಹೆಸರನ್ನು ಮೆನ್ಷನ್ ಮಾಡೋಕೆ ಹೋಗಲ್ಲ, ನಮ್ಮ ಕನ್ನಡದವ್ರದ್ದು ಮಾತ್ರ ಹೇಳ್ತೀನಿ. ಸೊ ಅದಾದ ನಂತರ ಅಲ್ಲಿ ಸಜ್ಜನ ಅಂತ ಒಬ್ಬರು ಇದ್ದಿದ್ದಾರೆ. ಅವರು ನಮ್ಮ ಇದರಲ್ಲೂ ಕೂಡ ವರ್ಕ್ ಮಾಡಿದ್ರು, ನಮ್ಮ ಕರ್ನಾಟಕದಲ್ಲೂ ಕೂಡ. ಅವರು IPS ಆಫೀಸರ್ ಇನಿಷಿಯೇಟಿವ್ ತೊಗೊಂಡು ಯಾರ್ಯಾರು ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದಾರೋ ಎಲ್ಲರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಅಂದರೆ ಅವ್ರು ಪ್ರಮೋಟ್ ಮಾಡಿರೋದು ಲೀಗಲ ಇಲ್ಲೀಗಲ ಅಥವಾ ಏನಕ್ಕೆ ಪ್ರಮೋಟ್ ಮಾಡಿದ್ರು, ಒಟ್ಟಿನಲ್ಲಿ ಎಲ್ಲರಿಗೂ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ನಮ್ಮ ಕನ್ನಡದಲ್ಲಿ ಏನಾಗುತ್ತೆ ಅಂತ. ಸೊ ನಮ್ಮ ಕನ್ನಡದಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಮೊದಲು, ಈ ಬೆಟ್ಟಿಂಗ್ ಆ್ಯಪ್ಸ್ನ ಸರ್ಕಾರ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ, ಮತ್ತು ಈ ಬೆಟ್ಟಿಂಗ್ ಆ್ಯಪ್ಸ್ ಆಫ್ಲೈನಲ್ಲಿ ಆಡಿದ್ರೆ ಅದು ಲೀಗಲ್ ಅಲ್ಲ, ಆನ್ಲೈನಲ್ಲಿ ಆಡಿದ್ರೆ ಲೀಗಲ್. ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಯಾವಾಗ ಈ ಬೆಟ್ಟಿಂಗ್ ಆ್ಯಪ್ಸ್ ವಿರುದ್ಧ, ಅಂದರೆ ಬೆಟ್ಟಿಂಗ್ ವಿರುದ್ಧ ಇದು ನಾರ್ಮಲಾಗಿ ಇಸ್ಪೀಟ್ ಆಡ್ತಾರಲ್ವ, ಅದರ ಕಾನೂನು ತರ್ತಾರೋ ಅವಾಗ ಆನ್ಲೈನ್ ಅನ್ನೋದು ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಮೆನ್ಷನ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಎಲ್ಲರೂ ಕೂಡ ಏನು ಮಾಡಿದ್ರು ಅಂದರೆ, ಆನ್ಲೈನಲ್ಲಿ ಬೆಟ್ಟಿಂಗ್ ಆ್ಯಪ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಬೇಕೇನಪ್ಪ ಅಂದರೆ, ಸರ್ಕಾರ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ. ಸರ್ಕಾರ ಬೆಟ್ಟಿಂಗ್ ಆ್ಯಪ್ಸನ್ನು 2 ರೀತಿ ನೋಡುತ್ತೆ. ಒಂದು ಸ್ಕಿಲ್ಡ್ ಆ್ಯಪ್ಸ್, ಇನ್ನೊಂದು ಡೈರೆಕ್ಟ್ ಬೆಟ್ಟಿಂಗ್ ಆ್ಯಪ್. ಸ್ಕಿಲ್ ಆ್ಯಪ್, ಈವನ್ ಸುಪ್ರೀಂ ಕೋರ್ಟ್ ಹೇಳಿದೆ, ಸ್ಕಿಲ್ ಆ್ಯಪನ್ನು ಬಳಸ್ಕೊಂಡು, ಅಂದರೆ ಸ್ಕಿಲ್ಸನ್ನು ಬಳಸ್ಕೊಂಡು, ಇವಾಗ ಯಾವುದಾದ್ರು ಒಂದು ಡ್ರೀಮ್ ಲೆವೆಲ್ ಅಂತ ಇರುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಡ್ರೀಮ್ 11 ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಅದರಲ್ಲಿ ನೀವು ನಿಮ್ಮ ತಲೆಯನ್ನು ಉಪಯೋಗಿಸಿ ಟೀಮನ್ನು ಸೆಲೆಕ್ಟ್ ಮಾಡ್ತೀರಂತೆ. ಸೊ ಅದರಲ್ಲಿ ಗೆಲ್ಲುವಂಥ ಚಾನ್ಸ್ ಇರುತ್ತೆ, ಅದು ಲೀಗಲ್. ಇನ್ನೊಂದು ಬೆಟ್ಟಿಂಗ್ ಇಲ್ಲೀಗಲ್ ಅಂದರೆ ಯಾವುದಪ್ಪ ಅಂದರೆ, ಈ ಲಿಂಕನ್ನು ಕ್ಲಿಕ್ ಮಾಡಿ, ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತಾರಲ್ವ. ಅಂದರೆ ಒಂದು 1000 ರೂಪಾಯಿ ಹಾಕ್ಬಿಟ್ಟು ನಾನು 10,000 ಗೆದ್ದೆ, 20,000 ಗೆದ್ದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲ ಯಾಕೆ ಸರ್ಕಾರ ಬ್ಯಾನ್ ಮಾಡೋಕ್ಕಾಗಲ್ಲ ಅಂದರೆ, ಇವಾಗ ಒಂದು 5 ಜನ ಒಂದು 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಅದರಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಬರೋದು ಬೆಟ್ಟಿಂಗ್ ಆ್ಯಪ್ ಕ್ರಿಯೇಟ್ ಮಾಡಿರೋರ್ಗಲ್ಲ, ಬೆಟ್ಟಿಂಗ್ ಆಡಿರೋರ್ಗೂ ಅಲ್ಲ, ಸರ್ಕಾರಕ್ಕೆ. ಯಾಕಂದರೆ ಫಸ್ಟು 28% GST ಅನ್ನೋದು ಕಟ್ಟಾಗುತ್ತೆ. ಅದಾದ ನಂತರ ಯಾರಾದರೂ ಅಮೌಂಟ್ ವಿನ್ ಆದರೂ ಕೂಡ 30% ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ನೀವು ಯಾವುದೇ ಒಂದು ಕ್ಯಾಶ್ ಪ್ರೈಸ್ ಗೆಲ್ಲಿ ಅಥವಾ ಲಾಟ್ರಿ ಗೆಲ್ಲಿ ಅಥವಾ ಯಾವುದೇ ರೀತಿ ಬಹುಮಾನ ಬಂದರೂ ಕೂಡ ನಮ್ಮ ಭಾರತದಲ್ಲಿ 30% ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ಟಬೇಕು. ಸೊ ಅದಕ್ಕೋಸ್ಕರನೇ ಸರ್ಕಾರ ಇದನ್ನು ಇದುವರೆಗೂ ಕೂಡ ಬ್ಯಾನ್ ಮಾಡೋ ಚಿಂತನೆಯನ್ನು ಮಾಡಿಲ್ಲ. ಆದರೂ ಕೂಡ ಒಂದು 2 ರೂಲನ್ನು ತೊಗೊಬರುತ್ತೆ. ಅಂದರೆ ಇತ್ತೀಚೆಗೆ ಒಂದು 6 ಮಂತ್ಸ್ ಬ್ಯಾಕು. ಸೊ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ಜಾಸ್ತಿ ಆಗಿದೆ ಅಂತ ನಾನು ಹೇಳಿದ್ನಲ್ವಾ. ಸ್ಕಿಲ್ಲನ್ನು ಬಳಸ್ಕೊಂಡು ಆಡುವಂಥದ್ದನ್ನು ಲೀಗಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸ್ಕಿಲ್ಲನ್ನು ಬಳಸ್ಕೊಳ್ದೆ ಡೈರೆಕ್ಟ್ ಬೆಟ್ಟಿಂಗ್ ಆಡೋದನ್ನು ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ಯಾರ್ಯಾರು ಪ್ರಮೋಟ್ ಮಾಡಿದಾರೋ ಅವ್ರಿಗೆಲ್ಲ ಕೂಡ ಆತಂಕ, ಇವತ್ತಲ್ಲ ಮುಂದೆ ಒಂದು ದಿನ ಅರೆಸ್ಟ್ ಆಗುವಂಥ ಚಾನ್ಸ್ ಇದೆ. ತೆಲುಗುದಲ್ಲಿ ಏನಾಗಿದೆ ಅಂದರೆ, 1 ವರ್ಷ 6 ತಿಂಗಳು ಅಥವಾ 2 ವರ್ಷದ ಹಿಂದೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿರೋನು ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಿರುವಂಥ ಉದಾಹರಣೆಗಳಿದೆ. ಸೊ ನಮ್ಮ ಕನ್ನಡದಲ್ಲಿ ತೊಗೋಣ. ಇವಾಗ ಗೊತ್ತಾಯ್ತಲ್ವ ಯಾಕೆ ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಮಾಡಲ್ಲ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿಬಿಟ್ಟು ಸರ್ಕಾರನ ಕೇಳಿ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಇವಾಗ ಬೆಟ್ಟಿಂಗ್ ಆ್ಯಪ್ ಅವರು ಅಥವಾ ಸರ್ಕಾರದವರು ಹಲವಾರು ಕಡೆ ಇದನ್ನು ಹಾಕಿರ್ತಾರೆ, ಪೆರೆ ಮ್ಯಾಚ್ ಆಡಿ ನಾವು ಅಥವಾ ಏನೋ ಒಂದು ಡ್ರೀಮ್ 11 ಹಾಗೆ ಹೀಗೆ ಅಂತೇಳ್ಬಿಟ್ಟು. ಅವ್ರು ಯಾರೂ ಕೂಡ ನಿಮಗೆ ಪ್ರಮೋಟ್ ಮಾಡಲ್ಲ. ಪ್ರಮೋಟ್ ಅಂದರೆ ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಕಿರ್ತಾರೆ. ಆದರೆ ನಮ್ಮ ಇನ್ಫ್ಲುಯೆನ್ಸರ್, ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ ಇದ್ದಾರಲ್ವ, ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಆಡಿಲ್ಲ ಅಂದರೂ ಕೂಡ ನಾನು ಈ ಮ್ಯಾಚಲ್ಲಿ 20,000 ಗೆದ್ದೆ, 30,000 ಗೆದ್ದೆ, ಅದಾದ ನೋಡಿ ನಾನು ಐಫೋನ್ ತೊಗೊಂಡೆ ಈ ಬೆಟ್ಟಿಂಗ್ ಆ್ಯಪ್ ಆಡಿಬಿಟ್ಟು ಅಂತೇಳ್ಬಿಟ್ಟು ಈ ಥರ ಜನಗಳನ್ನು ಮರಳು ಮಾಡ್ತಾರೆ. ಸರ್ಕಾರ ಯಾವತ್ತೂ ಈ ರೀತಿಯೆಲ್ಲ ಮರಳು ಮಾಡೋದಿಲ್ಲ. ಸೊ ಅವರ ಸ್ವಾರ್ಥಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಷನ್ ಮಾಡಿಬಿಟ್ಟು ಲಾಸ್ಟ್ಗೆ ಹೋಗಿ ಸರ್ಕಾರನ ಕೇಳಿ ಅಂತೇಳ್ಬಿಟ್ಟು ಎಲ್ಲರೂ ಒಂದು ಯೂನಿವರ್ಸಲ್ ಡೈಲಾಗನ್ನು ಇಟ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಆ ಬಿಗ್ ಬಾಸ್ಗೆ ಏನಕ್ಕೆ ಹೋಗಿ ಬರ್ತಾರೋ ಗೊತ್ತಿಲ್ಲ, ಬಿಗ್ ಬಾಸ್ಗೆ ಹೋಗಿ ಬಂದಿರೋರೆಲ್ಲ ಕೂಡ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಫೈನಲಾಗಿ ಬಿಗ್ ಬಾಸೇ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಿದೆ.
ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯಾವ್ಯಾವ ಕ್ರಿಯೇಟರ್ ಏನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಇನ್ಸ್ಟಾಗ್ರಾಮನ್ನು ಜಾಸ್ತಿ ಬಳಸೋದಿಲ್ಲ, ಯಾಕಂದರೆ ಇನ್ಸ್ಟಾಗ್ರಾಮ್ ಒಳ್ಳೆ ಕ್ರಿಯೇಟರ್ಸ್ಗಿಂತ ಡಾಕ್ಟರ್ ಬ್ರೋ, ವಿಕಿಪೀಡಿಯಾ ಮತ್ತು ಟೆಕ್ ಇನ್ ಕನ್ನಡ, ತುಂಬ ಧನರಾಜ್ ಆಚಾರು ಮತ್ತು ಇವರು ರಘು ವೈನ್ ಸ್ಟೋರ್, ಇಂಥ ತುಂಬ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇದ್ದಾರೆ, ರೆಸ್ಪಾನ್ಸಿಬಲ್ ಕ್ರಿಯೇಟರ್ಸ್. ಸೊ ಅಂಥವರು ಒಂದು 10 ಜನ ಇದ್ದರೆ 90 ಜನ ಚಪ್ರಿ ಕ್ರಿಯೇಟರ್ಸೇ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನನಗೆ ಗೊತ್ತಿರೋರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ಸಮೀರ್, ಇತ್ತೀಚಿನ ಗೆ ತುಂಬ ಟ್ರೆಂಡಿಂಗ್ ಆಗ್ತಿರುವಂಥ ಸಮೀರ್ ಎಮ್ ಡಿ ಅವರು ಹಲವಾರು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವ್ರದ್ದು ಸೌಜನ್ಯ ವಿಡಿಯೋ ವೈರಲ್ ಆದ ನಂತರ ಎಲ್ಲ ಬೆಟ್ಟಿಂಗ್ ಆ್ಯಪ್ಗಳನ್ನು ಅಂದರೆ ಪ್ರಮೋಷನ್ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಅಂದರೆ ಹೇಗಂದರೆ ಒಂದು ರಾಜಕೀಯ ಪಕ್ಷಕ್ಕೆ ಬರೋಕ್ಕೆ ಮೊದಲು ಬಂದ ನಂತರ ಅಂತಾರಲ್ವಾ, ಸೊ ಹಂಗೆ ಸಮೀರ್ ಅವ್ರದ್ದು ಸೌಜನ್ಯ ಅವರ ವಿಡಿಯೋ ಬಿಫೋರ್ ಆಫ್ಟರ್ ಅದು ಅಷ್ಟೇ ಅಲ್ಲ, ಮತ್ತು ಅವರು ಈ ಅಂದರೆ ನೀವು ಪ್ರತಿ ತಿಂಗಳು 1000 ರೂಪಾಯಿ ಕಟ್ಟಿದ್ರೆ ನಿಮಗೆ ಅಷ್ಟು ಸಿಗುತ್ತೆ, ಇಷ್ಟು ಸಿಗುತ್ತೆ ಅಂತ ಹೇಳ್ತಾರಲ್ವ, ಒಂದು ಮನೆ, ಒಂದು ಕಾರು ಅಂತ. ಆ ಥರ ಸ್ಕ್ಯಾಮ್ಸನ್ನು ಕೂಡ ಸಮೀರ್ ಅವರು ಪ್ರಮೋಷನ್ ಮಾಡಿದ್ದಾರೆ. ನನಗೆ ಇದು ಗೊತ್ತಾಗ್ತಿಲ್ಲ, ಸಮೀರ್ ಅವರು ದುಡ್ಡುಗೋಸ್ಕರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರೆ, ಸಮೀರ್ ಅವರು ದುಡ್ಡುಗೋಸ್ಕರ ಈ ಥರ ಸ್ಕ್ಯಾಮ್ಸ್ ಪ್ರಮೋಟ್ ಮಾಡ್ತಾರೆ ಅಂದರೆ ದುಡ್ಡುಗೋಸ್ಕರನೇ ಆ ವಿಡಿಯೋ ಮಾಡಿರ್ಬೋದು ಅಂತ ಗೊತ್ತಿಲ್ಲ. ನಾನು ಫಸ್ಟ್ ವಿಡಿಯೋ ನೋಡಿದಾಗ ತುಂಬ ಖುಷಿಪಟ್ಟಿದ್ದೆ, ಒಳ್ಳೆ ಕ್ರಿಯೇಟರ್ ಸಿಕ್ಕರಲ್ಲಪ್ಪ ಅಂತ. ಅದಾದ ನಂತರ ಗೊತ್ತಾಯಿತು ಅವರ ರಿಯಾಲಿಟಿ. ಸೆಕೆಂಡ್ ವಿಡಿಯೋದಲ್ಲಿ ಅವ್ರು ಹೇಳಿರೋದೆಲ್ಲ 99% ಬೋಗಸ್ಸೆ. ಆ್ಯಂಡ್ ಅವರು ವಿಡಿಯೋದಲ್ಲಿ ಯಾವ ರಿಸರ್ಚನ್ನು ಕೂಡ ಮಾಡಿಲ್ಲ. ಕೆಲವೊಂದು ಇಂಟರ್ವ್ಯೂಗಳನ್ನು ನೋಡಿಕೊಂಡು ಜಸ್ಟ್ ಅವರು ಒಂದು ಒಳ್ಳೆ ಕತೆ ಥರ ಒಂದು ಸಿನಿಮಾ ರೀತಿ ಜನಗಳ ಮುಂದೆ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಸಮೀರ್ ಅವರು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸನ್ನು ಪ್ರಮೋಷನ್ ಮಾಡಿದ್ದಾರೆ. ಸೊ ಆರಾಮಾಗಿ ಸಮೀರ್ ಅವರು ಕೂಡ ಅರೆಸ್ಟ್ ಆಗುವಂಥ ಚಾನ್ಸ್ ಇದೆ. ಒಂದು ವೇಳೆ ಪೊಲೀಸರು ಏನಾದರೂ ನೋಟಿಸನ್ನು ಕೊಟ್ಟರೆ. ಆ್ಯಂಡ್ ಇವಾಗ ತುಂಬ ಜನ ಕೇಳ್ಬೋದು, ಇವ್ರಿಗೆ ಯಾರಿಗೂ ಪೊಲೀಸರು ಅಂದರೆ ಇವಾಗ ಆಂಧ್ರದ ರೀತಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಇದು ಮಾಡಿಲ್ಲ ಅಂದರೆ ಎಲ್ಲರದು ಒಂದು ಲಿಸ್ಟನ್ನು ಮಾಡಿಕೊಂಡು ಯಾರಾದರೂ ಒಬ್ಬರು ಅಂದರೆ ಮುಂದೆ ನಿಂತು ಒಂದು ಪೊಲೀಸ್ಗೆ ಕಂಪ್ಲೇಂಟನ್ನು ಕೊಟ್ಟರೆ ಎಲ್ಲರಿಗೂ ಕೂಡ ಅರೆಸ್ಟ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಒಂದು ಸ್ವಲ್ಪ ದಿನ ಕಾದು ನೋಡಿ, ಯಾರೂ ಕೂಡ ಮುಂದಾಗಿಲ್ಲ ಅಥವಾ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಇದನ್ನು ತೊಗೊಂಡಿಲ್ಲ ಅಂದರೆ, ಸೊ ನಾವು ನೀವೆಲ್ಲ ಸೇರಿ ಯಾರ್ಯಾರು ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರು ಅವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಯಾವ್ಯಾವ ಆ್ಯಪ್ಸ್ ಪ್ರಮೋಟ್ ಮಾಡಿದ್ದಾರೆ ಮತ್ತು ಅವ್ರದ್ದು ಸ್ಕ್ರೀನ್ಶಾಟನ್ನು ತೊಗೊಂಡು ನಾವೇ ಕಮಿಷನರ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ. ಸೊ ಇದನ್ನು ಪಕ್ಕಕ್ಕೆ ಇಡೋಣ. ಫಸ್ಟ್ ಸಮೀರ್ ಅವರು, ಮತ್ತು ಇನ್ನೊಂದು ಡಿ.ವಿ ಇನ್ ಕನ್ನಡ ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರು ಒಂದು ಆ್ಯಪ್ ಪ್ರಮೋಷನ್ ಮಾಡಿರ್ತಾರೆ, ಅದು ಲೀಗಲ ಇಲ್ಲೀಗಲ ಅಂತ ಅವ್ರಿಗೆ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ಎಸ್ ಎಮ್ ಆರ್ ಅವ್ರದ್ದು ನನ್ನ ರೋಸ್ಟ್ ಮಾಡಿದ್ಮೇಲೆ ಅವ್ರು ಹೇಳಿದರು ಇನ್ನು ಬೆಟ್ಟಿಂಗ್ ಪ್ರಮೋಷನ್ ಮಾಡಲ್ಲ ಅಂತ. ಅವ್ರು ಮಾಡಿರೋಂಥದ್ದು ಝೂಪಿ ಬಂದುಬಿಟ್ಟು ಲೀಗಲ್ ಆ್ಯಪಲ್ಲಿ ಬರುತ್ತೆ. ಸೊ ಏನು ಸದ್ಯಕ್ಕಂತೂ ಏನಿದಿಲ್ಲ. ಆ್ಯಂಡ್ ತುಂಬ ಜನ ಈವನ್ ಡಾರ್ಲಿಂಗ್ ಕೃಷ್ಣ, ಮಿಲನ್ ನಾಗರಾಜ್ ಪ್ರಮೋಟ್ ಮಾಡಿದ್ದಾರೆ, ಅವರು ಝೂಪಿಯನ್ನೇ ಪ್ರಮೋಟ್ ಮಾಡಿದ್ದಾರೆ. ಶಿವಪುತ್ರ ಯಶೋಧರ ಮತ್ತು ಮಲ್ಲು ಜಮಖಂಡಿ ಅವರು ಕೂಡ ಝೂಪಿಯನ್ನೇ ಮಾಡಿದ್ದಾರೆ, ಮತ್ತು ತುಂಬ ಜನ ಮಾಡಿದ್ದಾರೆ. ಅದ್ರ ಜೊತೆ ಈ ವರ್ಸ್ಟ್ ಅಂದರೆ ಯಾರು ಗೊತ್ತಾ, ಇವರೆಲ್ಲ ಇನ್ನೊಂದು ಭೂಮಿಕಾ ಬಸವರಾಜು ರಮ್ಮಿ ಸರ್ಕಲ್ ಏನೋ ಮಾಡಿದ್ದಾರೆ, ಅದು ಕೂಡ ಏನದು ತಲೆಯನ್ನು ಉಪಯೋಗಿಸಿ ಇದರಲ್ಲಿ ಬರುತ್ತೆ. ಸೊ ಗೊತ್ತಿಲ್ಲ ಅವರೆಲ್ಲ ಅರೆಸ್ಟ್ ಆಗ್ತಾರೋ ಇಲ್ಲೋ ಅಂತ. ಬಟ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಯಾರಿಗಿದೆ ಗೊತ್ತಾ, ಈ ಅರುಣ್ ಕಾಟಾರೆ 100% ಅರೆಸ್ಟ್ ಆಗ್ತಾನೆ. ಅವನಿಗೆ ಎಷ್ಟು ಅನ್ಎಜುಕೇಟೆಡ್ ಅಂದರೆ ಪೊಲೀಸರು ಯಾಕೆ ಇನ್ನೂ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಕೂಡ ವಿಡಿಯೋ ಮಾಡಿದ್ದಾನೆ, ಹೋಗಿ ಟೆಲಿಗ್ರಾಮಲ್ಲಿ ನನ್ನ ಜಾಯ್ನ್ ಆಗಿ ನಾನು ಮೊದಲೇ ಪ್ರಿಡಿಕ್ಷನನ್ನು ಕೊಡ್ತೀನಿ, ಅದ್ರ ಮೇಲೆ ದುಡ್ಡು ಮಾಡಿ ಅಂದರೆ ಡೈರೆಕ್ಟ್ಲಿ ಬೆಟ್ಟಿಂಗ್ ಆಡಿ ಅಂತ ಪ್ರಮೋಟ್ ಮಾಡ್ತಿದ್ದಾನೆ. ಒಂದು ನೀವೇನಾದರೂ ಬೆಟ್ಟಿಂಗ್ ಆಡಿದಾರ ಅಂತ ಗೊತ್ತಾದ್ರೇ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ IPL ಟೈಮಲ್ಲಿ. ಅವ್ನು ಡೈರೆಕ್ಟಾಗಿ ಬೆಟ್ಟಿಂಗ್ ಆಡಿ ಅಂತ ಪ್ರಮೋಟ್ ಮಾಡ್ತಿದ್ದಾನೆ. ಯಾಕೆ ಇದು ಮಾಡ್ತಿದ್ದಾರೋ ಅಂತ ಗೊತ್ತಿಲ್ಲ. ಇನ್ನೊಂದು ಶ್ರೀಕಾಂತ್ ನಾಯಕ್ ಹರ್ಷ ಸಾಯಿನ ಮೀಟ್ ಆಗಿದ್ರು. ಹರ್ಷ ಸಾಯಿ ಅಂದರೆ ಇಡೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಫುಲ್ಲು ಫೇಮಸ್ಸು, ಏನು ಜನಗಳಿಗೆ ಹೆಲ್ಪ್ ಮಾಡಿದ್ದು ಹಾಗೆ ಹೇಗೆ ಅಂತ. ಇವತ್ತು ಅರೆಸ್ಟ್ ಆಗೋ ಭಯದಲ್ಲಿ ದುಬೈಯಲ್ಲಿದ್ದಾನೆ. ಅವಾಲಾದಲ್ಲಿ ಅಂದರೆ ಅವಾಲ ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ನಾನೊಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ದೀನಿ ಅಂದ್ಕೊಳ್ಳಿ, ನಾನು 10 ರೂಪಾಯಿ ಪೇಮೆಂಟನ್ನು ಗೌರ್ಮೆಂಟ್ಗೆ ತೋರಿಸೋಂಗೆ ವೈಟ್ ಮನಿ ತೊಗೊಂಡ್ರೆ ಇನ್ನು 90 ರೂಪಾಯಿನ ಬ್ಲ್ಯಾಕ್ ಮನಿ. ಸೊ ಅದನ್ನು ಎಲ್ಲಿ ಕೊಡ್ತಾರೆ ಅಂದರೆ ದುಬೈ ಅಥವಾ ಬೇರೆ ದೇಶಗಳಲ್ಲಿ ಹವಾಲಾ ರೂಪದಲ್ಲಿ ಕೊಡ್ತಾರೆ, ಅಂದರೆ ಅಲ್ಲಿಗೆ ಕ್ಯಾಶ್ ಆಗಿ ಕೊಡ್ತಾರೆ. ನಮ್ಮ ಕನ್ನಡದಲ್ಲಿ ಅಷ್ಟು ರಿಚ್ ಇದ್ದಾರೆ ಅಂದರೆ ಯಾರೂ ಇಲ್ಲ. ನಮ್ಮ ಕನ್ನಡದಲ್ಲೆಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಬೆಟ್ಟಿಂಗ್ ಆ್ಯಪ್ಗೆ 3 ರಿಂದ 5 ಲಕ್ಷ ತೊಗೊಳ್ತಾರೆ. ಮತ್ತು ಇನ್ನೊಂದು ಈ ಅರುಣ್ ಕಾಟಾರೆ ಆದ ನಂತರ ಈ ನಿಶಾನ್, ನಿಖಿಲ್ ಮತ್ತು ಮಧು ಇದ್ದಾರಲ್ವ, ಇವರಷ್ಟು ವರ್ಸ್ಟ್ ಫೆಲೋಗಳನ್ನು ನಾನು ನೋಡಿಲ್ಲ. ಏನಕ್ಕಂದರೆ ನೋಡಿ, ಅವ್ರಿಗೆ ಒಳ್ಳೆ ಫ್ಯಾಮ್ಲಿ ಇದೆ, ಬಾಡಿಗೆ ಬರುತ್ತೆ ಅಂತಾರೆ, ಮತ್ತು ಒಳ್ಳೆ ಇದಿದೆ. ಅಷ್ಟಿದ್ರೂ ಕೂಡ ಅದು ಏನು ದುರಾಸೆನೋ ಗೊತ್ತಿಲ್ಲ, ಅವ್ರ ಫ್ಯಾಮ್ಲಿಯವ್ರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಯೂಟ್ಯೂಬ್ ಚಾನಲಿಂದ ದುಡ್ಡು ಬರುತ್ತೆ, ನಾರ್ಮಲ್ ಪ್ರಮೋಷನ್ಸ್ ಬರುತ್ತೆ, ಅಷ್ಟೆಲ್ಲ ಇದ್ದರೂ ಕೂಡ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಗೆ 3 ರಿಂದ 5 ಲಕ್ಷ ತೊಗೊಂಡು ಪ್ರಮೋಷನ್ ಮಾಡ್ತಿದ್ದಾರೆ. ಅದು ಏನು ದುರಾಸೆನೋ ನೋಡಿ. ಒಂದೇ ಹೇಳ್ತೀನಿ, ಮಧು ಮತ್ತು ನಿಶಾನ್ ಇತ್ತೀಚೆಗೆ ಕೂಡ ಹೇಳಿದರು ಒಂದು 3 ಮಂತ್ಸ್ ಬ್ಯಾಕು, ಇನ್ನು ಮುಂದೆ ನಾವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಲ್ಲ ಹಾಗೆ ಹೇಗೆ ಅಂತ. ಮತ್ತೆ ಮಾಡಿದ್ದಾರೆ. ಏನು ಹೇಳಬೇಕು, ಅವ್ರ ಆಸೆ ಅನ್ನೋದು ಇರಬೇಕು. ಇಷ್ಟೊಂದು ದುರಾಸೆ ನಿಜವಾಗ್ಲೂ ನಿಮ್ಮನ್ನು ಯಾವ ರೀತಿ ಅನುಭವಿಸ್ತೀರಾ ಅಂದರೆ
ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿಲ್ಲ ಅವರ ಹುಚ್ಚುತನಕ್ಕೆ. ನೋಡಿ ಅವ್ರು ಯಾರು ಈ ವಿಡಿಯೋ ಮಾಡಿದ್ಮೇಲೆ ಕೂಡ ಅವ್ರಿಗೆ ಬೆಟ್ಟಿಂಗ್ ಆ್ಯಪ್ ಯಾವ್ದಾದ್ರು ಪ್ರಮೋಷನ್ ಬಂದರೆ ಆರಾಮಾಗಿ ಮಾಡ್ತಾರೆ. ಬಿಕಾಸ್ ಅವ್ರು 3 ಬಿಟ್ಬಿಟ್ಟಿರ್ತಾರೆ. ಅವರ ತಮ್ಲೈನ್ಗಳು ನೋಡಬೇಕು. ಮದುವೆ ಆದ ನಂತರ ಅದ್ರ ಕೆಳಗಡೆ ಚಿಕ್ಕದಾಗಿ ದೀಪಾವಳಿ. ಜನ ಏನು ಅಂದ್ಕೊಳ್ತಾರೆ ಹೇಳಿ, ಆದ ನಂತರ ಮೊದಲ ರಾತ್ರಿ ಅಂತಲೇ ಅಂದ್ಕೊಳ್ತಾರೆ. ಇಡೀ ಸಂಸಾರನ ಇದಕ್ಕೆ ತಂದುಬಿಟ್ಟಿದ್ದಾರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಅಂತ ಮಾಡ್ತಿದ್ದಾರೆ. ಇನ್ನೊಂದು ವರುಣ್ ಆರಾಧ್ಯ ಅವರು ಕೂಡ ಹಲವಾರು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡಿದ್ದಾರೆ. ಲೀಗಲ್ಲ ಇಲ್ಲೀಗಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಉತ್ತರ ಕೊಡಬೇಕೇನೋ. ಆ್ಯಂಡ್ ರೋಷನ್ ಅಂತ, ಈ ರಾಕಿಂಗ್ ಸ್ಟಾರ್ ರೋಷನ್ ಅಂತ ಒಬ್ಬ ಇದ್ದಾನೆ, ಆಲ್ಮೋಸ್ಟ್ ಚಪ್ರಿ ಕ್ಯಾಟಗರಿಯಲ್ಲೇ ಬರ್ತಾರೆ. ಅವರು ಕೂಡ ತುಂಬ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಿದ್ದಾರೆ. ಅದು ಲೀಗಲ್ಲ ಇಲ್ಲೀಗಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕು. ಅದಾದ ನಂತರ ಇನ್ನೂ ತುಂಬ ಜನ ಇದ್ದಾರೆ. ಸೊ ನನಗೆ ಗೊತ್ತಿರುವಂಥದ್ದು ಇಷ್ಟು ಬೇಸಿಕಲಿ. ಇನ್ನು ಯಾರ್ಯಾರಿದ್ದಾರೆ ಅಂತ ಬಿಟ್ಟು ನೀವೇ ಇದು ಮಾಡಿ. ಮತ್ತು ಇದು ದೀಪಿಕಾ ದಾಸು ಅವರು ಕೂಡ ತುಂಬ ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವೈಷ್ಣವಿ ಅವರು ಮಾಡಿದ್ದಾರೆ. ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ದಾರೆ. ಸೊ ಇವಾಗ ಇದು ಫೈನಲ್ ಇಷ್ಟೇ, ಲೀಗಲ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಇಲ್ಲೀಗಲ್. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಯಾವುದ್ಯಾವುದು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೋ ಅದು ಲೀಗಲ್ ಬೆಟ್ಟಿಂಗ್ ಆ್ಯಪ್ ಅಂತ ಅಂದ್ಕೊಳ್ಳಿ. ಯಾವುದ್ಯಾವುದು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗದೆ ಆ ಲಿಂಕ್ ಓಪನ್ ಮಾಡಿ ಈ ಲಿಂಕ್ ಓಪನ್ ಮಾಡಿ ನಾನು ಅಷ್ಟು ಸಾವಿರ ಗೆದ್ದೆ ಇಷ್ಟು ಸಾವಿರ ಗೆದ್ದೆ ಅಂದರೆ ಅದೆಲ್ಲ ಕೂಡ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್. ಸೊ ನೀವೊಂದು ಕ್ರೈಮನ್ನು ಮಾಡಿಬಿಟ್ಟಿದ್ದೀರಾ. ನೀವು ಲಕ್ಷಾಂತರ ಯುವಕರ ಸೂಸೈಡ್ಗೆ ಯಾರ್ಯಾರು ಈ ಕ್ರಿಯೇಟರ್ಸ್ ಇದ್ದಾರೋ ಅವರೆಲ್ಲ ಕೂಡ ಕಾರಣ ಆಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಸಂವಿಧಾನ ತುಂಬ ಸ್ಟ್ರಾಂಗ್ ಇದೆ. ಸೊ ಒಂದಲ್ಲ ಒಂದು ದಿನ ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇನ್ ಕೇಸ್ ಆಗಿಲ್ವಾ, ಶಿಕ್ಷೆಯಿಂದ ತಪ್ಪಿಸ್ಕೋಬೋದಾ? ಕರ್ಮದಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದರೋ ಖಂಡಿತವಾಗಿಯೂ ಕೂಡ ಎಲ್ಲರೂ ಒಂದಲ್ಲ ಒಂದು ದಿನ ಅನುಭವಿಸ್ತೀರಾ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದು ಯಾರ್ದೋ ಫ್ಯಾಮಿಲಿಯವರು ನೇಮ್ ಮೆನ್ಷನ್ ಮಾಡೋದಿಲ್ಲ, ಒಂದು ಇಬ್ಬರು ಗಂಡ ಹೆಂಡತಿ ಎವ್ರಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಅವರು ಮಾಡ್ತಿದ್ದಿದ್ದೆ ಬೆಟ್ಟಿಂಗ್ ಆ್ಯಪ್, ಬೇರೆ ಏನೂ ಮಾಡ್ತಿರಲಿಲ್ಲ. ಯಾವ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಬಂದರೂ ಮಾಡ್ತಿದ್ರು. ಸೊ ಆಕ್ಸಿಡೆಂಟ್ ಆಗಿ ಕೋಮಾದಲ್ಲಿ ಇಬ್ಬರು, ಅಂದರೆ ಆಲ್ಮೋಸ್ಟ್ ಬಾಡಿ ಶವ ಏನು ಆಗಿಲ್ಲ, ಕೋಮಾದಲ್ಲಿ ಇಬ್ಬರು ಕೂಡ ಕೋಮಾದಲ್ಲೇ ಇದ್ದಾರೆ. ಯಾವ ರೀತಿ ಆಗಿತ್ತು ಅಂದರೆ ಕಾರ್ ಆಕ್ಸಿಡೆಂಟ್, ಇಮೇಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನೋಡಿ ಒಂದೇ ಹೇಳ್ತೀನಿ ನಾನು, ಯಾರಿಗೇ ಆಗಲಿ ಕಷ್ಟಪಟ್ಟು ದುಡ್ದಂಥ ದುಡ್ಡೇ ಇರೋದಿಲ್ಲ, ಅಂಥದ್ದು ಅಧರ್ಮದಿಂದ ಬಂದಂಥ ದುಡ್ಡು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಈವನ್ ಸಮೀರ್ ಅವ್ರಿಗೂ ಹೇಳ್ತಿದ್ದೀನಿ, ನೀವು ಕ್ಲಾರಿಫಿಕೇಷನನ್ನು ಕೊಡಬೇಕು. ಸಮೀರ್ ಅವರು ಈ ವಿಡಿಯೋ ನೋಡ್ತಿದ್ರೆ ಇಷ್ಟೊಂದು ಬೆಟ್ಟಿಂಗ್ ಆ್ಯಪ್ಸ್, ಇವಾಗ ನೀವು ಹಾಗೆ ಹೀಗೆ ಅಂತೇಳ್ಬಿಟ್ಟು ಅಷ್ಟೊಂದು ಸ್ಕ್ಯಾಮ್ಸ್ ಬಗ್ಗೆ ಮಾತಾಡೋರು, ನೀವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದವಾಗ ಅದೆಲ್ಲ ಸ್ಕ್ಯಾಮ್ಸ್ ಇಲ್ಲೀಗಲ್ ಅಂತ ನಿಮಗೆ ಗೊತ್ತಿರಲಿಲ್ವಾ? ಇಷ್ಟು ದಿನ ಇನ್ನೊಂದು ಹೇಳ್ತಾರೆ, ನಾನು ಇಷ್ಟು ದಿನ ಮಾಡಿದ್ದು ಕೇಳಬೇಡಿ ಇನ್ನು ಮುಂದೆ ಕೇಳಿ ಅಂತ. ಏನಾದರೂ ಅರ್ಥ ಅಂದರೆ ನಾನು ಇಷ್ಟು ದಿನ ಕೆಟ್ಟವನಾಗಿದ್ದೆ, ಸೊ ಸೌಜನ್ಯ ಅವರ ವಿಡಿಯೋ ಮಾಡಿದ್ಮೇಲೆ ನಾನು ಇನ್ನು ಮುಂದೆ ಒಳ್ಳೆಯವನಾಗಿ ಹೋಗ್ತೀನ, ಅಥವಾ ಇಷ್ಟು ದಿನ ದುಡ್ಡು ಇರಲಿಲ್ಲ ಇನ್ನು ಮುಂದೆ ದುಡ್ಡು ಬಂದ ಅಂತ ಗೊತ್ತಿಲ್ಲ. ಇನ್ನೂ ಕನ್ನಡದಲ್ಲಿ ತುಂಬ ಚಪ್ರಿಗಳಿದ್ದಾರೆ. ಅವ್ರಿಗೆಲ್ಲ ಏನು ಗೊತ್ತಾ, ಜನಗಳಿಗೆ ಅದು ಇದು ಅಂತೇಳ್ಬಿಟ್ಟು ಸಹಾಯ ಮಾಡೋದು, ಮಾಡೋದು ಮತ್ತು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಿ ದುಡ್ಡು ಮಾಡ್ಕೊಳ್ಳೋದು, ಇಷ್ಟೇ ಆಗ್ತಿರೋವಂಥದ್ದು. ಸೊ ಇಷ್ಟು ಒಟ್ಟಾರೆಯಾಗಿ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಅವ್ರ ಹೆಸರುಗಳನ್ನು ಕಮೆಂಟ್ ಮಾಡಿ, ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದಾರೋ. ಇವತ್ತಲ್ಲ ಮುಂದೊಂದು ದಿನ ಅರೆಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಅರೆಸ್ಟ್ ಆಗಿಲ್ಲ ಅಂದರೂ ಕೂಡ ನೀವೆಲ್ಲ ಸೇರಿಕೊಂಡು ಒಂದು ಕಂಪ್ಲೇಂಟನ್ನು ಕೊಡೋಣ, ಇಲ್ಲಾಂದರೆ ಈ ಬೆಟ್ಟಿಂಗ್ ಆ್ಯಪ್ಸನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಇನ್ ಕೇಸ್ ಅದು ಆಗಿಲ್ಲ ಅಂದರೆ ಆರಾಮಾಗಿ ಕರ್ಮ ಯಾರನ್ನೂ ಬಿಡಲ್ಲ, ಅನುಭವಿಸ್ತಾರೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ರಾವಣ ಶಿವನ ಪರಮ ಭಕ್ತ. ತುಂಬ ಇವ್ರದ್ದೆಲ್ಲ ಈ ಚಪ್ರಿ ಕ್ರಿಯೇಟರ್ಸ್ದೆಲ್ಲ ನೋಡಿದ್ದೀನಿ. ಶಿವ ಹಾಗೆ ಹೀಗೆ ಡಿವೋಷ್ನಲ್ಲು ಶಿವನ ಮುಂದೆ ಹೋಗಿ ಕೈ ಮುಗಿಯೋದು ಹಾಗೆ ಹೇಗೆ ಅಂತ. ಶಿವನಿಗೆಲ್ಲ ನೀವೆಲ್ಲ ಇದು ಯಾರಿಗೆ, ರಾಕ್ಷಸರಿಗೆ, ಪಿಚಾಚಿಗಳಿಗೆ ಅಂಥವ್ರು ಕೈ ಮುಗಿಬೇಕು. ಅದಕ್ಕೆ ನಿಮಗಿಂತ ದುರಾಸೆ ಈ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು. ಸೊ ಇವರೆಲ್ಲ ಕೂಡ ಒಂದಲ್ಲ ಒಂದಿನ ಅನುಭವಿಸ್ತಾರೆ ಅಂತ. ರಾವಣನನ್ನೇ ಅಧರ್ಮದ ದಾರಿ ತುಳಿದವಾಗ ಶಿವ ಕಾಪಾಡಕ್ಕೆ ಬಂದಿಲ್ಲ, ಇನ್ನು ಈ ಚಿಲ್ಟು ಪಲ್ಟುಗಳೆಲ್ಲ ಯಾವ ಲೆಕ್ಕ? ಸೊ ಇದು ಬೆಟ್ಟಿಂಗ್ ಆ್ಯಪ್ಸ್ನ ಅಪ್ಡೇಟು. ಗೊತ್ತಾಯ್ತಲ್ವಾ? ಸರ್ಕಾರ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ ಅಂದರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ, ಮತ್ತು ಇನ್ನೊಂದು ಸರ್ಕಾರ ಎಲ್ಲದಕ್ಕೂ ಪರ್ಮಿಷನ್ ಕೊಡುತ್ತೆ, ಸ್ಮೋಕಿಂಗ್ಗೆ, ಡ್ರಿಂಕಿಂಗ್ಗೆ. ಅದನ್ನು ಚೂಸ್ ಮಾಡೋದು, ಪ್ರಮೋಷನ್ ಮಾಡೋದು ನಮಗೆ ಬಿಟ್ಟಂಥದ್ದು.